ಗೋಷ್ಠಿಯ ಅಧ್ಯಕ್ಷರೇ, ಸೇರಿರುವಂತಹ ಎಲ್ಲ ಹಿರಿಯರೇ, ಅರವಿಂದರ ಪ್ರಭಾವವನ್ನು, ಅರವಿಂದರ ಬದುಕಿನ ಬೇರೆ ಬೇರೆ ಕಾಲಘಟ್ಟದ ಅವರ ಬೆಳವಣಿಗೆಯನ್ನು, ಅವರು ಕೊಟ್ಟಿರುವಂತಹ ಚಿಂತನೆಯನ್ನು ನಿನ್ನೆಯಿಂದ ಇವತ್ತಿನವರೆಗೆ ನಾವು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ವಿಚಾರವನ್ನು ಮಂಡಿಸಿದ್ದಾರೆ. ಕನ್ನಡ ಸಾಹಿತ್ಯದ ಮೇಲೆ ಅರವಿಂದರ ಪ್ರಭಾವದ ಕುರಿತಾಗಿ ಈ ಗೋಷ್ಠಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಬಹುಶಃ ಶುದ್ಧ ಸಾಹಿತ್ಯಿಕ ಗೋಷ್ಠಿಗಳಲ್ಲಿ ಅಥವಾ ಸಮ್ಮೇಳನಗಳಲ್ಲಿ ಕನ್ನಡ ಸಾಹಿತ್ಯದ ಮೇಲೆ ಅರವಿಂದರ ಪ್ರಭಾವ ಏನಾಗಿದೆ ಅನ್ನುವಂಥ ಚರ್ಚೆ ಬಹುಶಃ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕನ್ನಡ ಸಾಹಿತ್ಯದ ಮೇಲೆ ಕಾರ್ಲ್ ಮಾರ್ಕ್ಸಿನ ಪ್ರಭಾವ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಮತ್ತು ಮುಂದೆನೂ ನಡೀತಾ ಇರ್ತದೆ. ಬಹುಶಃ ನಾವು ಕನ್ನಡವನ್ನು ಭಾಷೆಯಾಗಿ ಮತ್ತು ಮುಂದಿನ ನನ್ನ ಸ್ನಾತಕೋತ್ತರ ಪದವಿಯ ಹಂತದಲ್ಲಿ ಕನ್ನಡ ಓದಿದ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತು ಬಹುಕಾಲ ಬೇರೆ ಬೇರೆ ಪಠ್ಯಪುಸ್ತಕಗಳನ್ನು ಓದಿದ ಒಬ್ಬ ವ್ಯಕ್ತಿಯಾಗಿ ಗಮನಿಸುವುದಿದ್ದರೆ, ನಾವು ಯಾವ ಹಂತದ ಪಠ್ಯದಲ್ಲೂ ಕನ್ನಡ ಸಾಹಿತ್ಯ ಅಥವಾ ನಾವು ಪ್ರಮುಖವಾಗಿ ಓದಿರುವಂತಹ ಕುವೆಂಪು ಆಗಲಿ, ಬೇಂದ್ರೆ ಆಗಲಿ, ಈ ಕವಿಗಳನ್ನು ಈ ರೀತಿ ಫೋಕಸ್ ಮಾಡಿ ಕೊಟ್ಟ ಯಾವ ಅಧ್ಯಯನವನ್ನು ನಾವು ಓದಿಲ್ಲ. ಅದರ ಬದಲಿಗೆ ನಾವು ಪುಟಗಟ್ಟಲೆ ಮಾರ್ಕ್ಸಿನ ಬಗ್ಗೆ ಓದಿಕೊಂಡಿದ್ದೇವೆ ಮತ್ತು ಅದರ ಮೇಲೆ ಬಹುಶಃ ಸಾಕಷ್ಟು PhDಗಳು ಕನ್ನಡ ಸಾಹಿತ್ಯದ ಮೇಲೆ, ಕನ್ನಡ ವಿಮರ್ಶೆಯಲ್ಲಿ ಮಾರ್ಕ್ಸ್ವಾದ, ಕನ್ನಡ ಕಾವ್ಯದ ಮೇಲೆ ಏನು ಪ್ರಭಾವ ಆಯಿತು, ಈ ರೀತಿ ಸಾಕಷ್ಟು ಅಧ್ಯಯನ ಗ್ರಂಥಗಳು, PhDಗಳು ನಮ್ಮ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಹೊರಬಂದಿರುವಂಥದ್ದು ಇದೆ. ನಮ್ಮ ಆಧುನಿಕ ಕನ್ನಡ ಸಾಹಿತ್ಯ ಯಾವುದು ನಾವು ನವೋದಯ ಅಂತ ಆರಂಭ ಕಾಲದಲ್ಲಿ ಕರೀಬಹುದು, ಅರವಿಂದರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಬಹುಶಃ ಇವರುಗಳ ಒಂದು ಪ್ರೇರಣೆ, ಇವರುಗಳ ಒಂದು ವಿಚಾರದ ಹಿನ್ನೆಲೆ ಆ ಕಾಲಘಟ್ಟದ ಇಡೀ ಸಾಹಿತ್ಯದಲ್ಲಿ ಪಸರಿಸಿರುವುದನ್ನು ನಾವು ಗಮನಿಸ್ತೇವೆ. ಆದರೆ ಮುಂದೆ ಕಾಲಗಳು ಬದಲಾಗ್ತಾ ಇದ್ದ ಹಾಗೆ, ಅಂದರೆ ಸಾಹಿತ್ಯಿಕ ಸಂವೇದನೆಗಳು ಬದಲಾಗ್ತಿದ್ದ ಹಾಗೆ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡಿರುವುದನ್ನು ನಾವು ನೋಡ್ಬೋದು. ಆದರೆ ಒಂದು ಹಂತದಲ್ಲಿ ಇಡೀ ಕನ್ನಡ ಸಾಹಿತ್ಯ ಮತ್ತು ಆ ಕಾಲಘಟ್ಟದ ಯಾರನ್ನು ಅತ್ಯಂತ ಶ್ರೇಷ್ಠ ಸಾಹಿತಿಗಳು ಅಂತ ಹೇಳ್ಬೋದು ಅವರೆಲ್ಲರನ್ನೂ ಕೂಡ ಬರೆಯುವುದಕ್ಕೆ, ಅವರೆಲ್ಲರನ್ನೂ ಕೂಡ ಈ ಕುರಿತಾಗಿ ಯೋಚಿಸುವುದಕ್ಕೆ ಉದ್ದೀಪಿಸಿರುವುದು ಈ ರೀತಿಯ ದಾರ್ಶನಿಕ ವ್ಯಕ್ತಿತ್ವಗಳು, ಅರವಿಂದರನ್ನು ಸೇರಿದಂತೆ ಪರಮಹಂಸರು, ವಿವೇಕಾನಂದರು. ಆದರೆ ಇವತ್ತು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇರುವಂತಹ ಒಬ್ಬ ವಿದ್ಯಾರ್ಥಿಯಾಗಿ ಅಥವಾ ಆ ರೀತಿ ಇರುವ ಅನೇಕ ವಿದ್ಯಾರ್ಥಿಗಳ ಮುಂದೆ ಈ ಪ್ರಭಾವ ಏನಾದರೂ ನೀವು ಓದಿದಾಗೆ ಕನ್ನಡ ಸಾಹಿತ್ಯದ ಮೇಲೆ ಆಗಿರುವುದನ್ನು ಯಾವುದಾದ್ರೂ ತರಗತಿಯಲ್ಲಿ ಯಾರಾದರೂ ಮೇಷ್ಟ್ರು ಹೇಳಿದ್ದಾರೋ ಅಂತ ಕೇಳಿದರೆ ಬಹುಶಃ ಅದರ ಕುರಿತು ಹೇಳಿಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೇಳುವುದು ಬಹಳ ಕಷ್ಟ ಇದೆ. ಮತ್ತು ಸಾಹಿತ್ಯದ ಮೇಲೆ ಈ ರೀತಿಯ ಒಂದು ಆಧ್ಯಾತ್ಮಿಕ ವ್ಯಕ್ತಿತ್ವಗಳು ಬೀರಿದಂತಹ ಪ್ರಭಾವದ ಕುರಿತು ಮಾತನಾಡುವುದೇ ಕೆಲವರ ಪಾಲಿಗೆ ಕೋಮುವಾದವಾಗಿ ಕಾಣಿಸ್ಬೋದು, ಇದು ಜಾತ್ಯತೀತತೆಗೆ ವಿರುದ್ಧ ಅಂತಲೂ ಅನ್ನಿಸುವಂತಹ, ಅಂದರೆ ಕನ್ನಡ ನಮ್ಮ ವಿಮರ್ಶಾ ಲೋಕ, ವಿಮರ್ಶಾ ಜಗತ್ತು ಹೇಗಿದೆ ಅಂತಂದರೆ ಈ ಕುರಿತಾಗೆಲ್ಲ ಮಾತನಾಡುವುದೇ ಒಂದು ಬಗೆಯ ಅಸ್ಪೃಶ್ಯತೆ ಇಲ್ಲಿದೆ. ಒಬ್ಬನೇ ಕವಿಯಲ್ಲಿ ಅಥವಾ ಒಬ್ಬ ಶ್ರೇಷ್ಠ ಸಾಹಿತಿಯ ಒಳಗಡೆ ತೀವ್ರ ಆಧ್ಯಾತ್ಮದ ತುಡಿತ ಮತ್ತು ಏಕಕಾಲಕ್ಕೆ ಪ್ರಖರವಾದ ವೈಚಾರಿಕತೆ, ಉದಾಹರಣೆಗೆ ಕುವೆಂಪು ಮೊದಲಾದ ಸಾಹಿತಿಗಳನ್ನು ನೆನಪಿಸಿಕೊಳ್ಳುವುದಿದ್ದರೆ, ಅವೆರಡೂ ಇದ್ದಾಗಲೂ ನಮ್ಮ ವಿಮರ್ಶೆ ಅಥವಾ ನಮ್ಮ ತರಗತಿ ಪಠ್ಯ ಬೋಧನೆಗಳು ಕೇವಲ ಅವರ ವೈಚಾರಿಕತೆಯನ್ನಷ್ಟೇ ಬಿಂಬಿಸುವುದಕ್ಕೆ
ಹೆಚ್ಚು ಒತ್ತನ್ನು ಕೊಟ್ಟಿತ್ತೆ ಹೊರತು, ಉದಾಹರಣೆಗೆ ಕುವೆಂಪು ಅವರನ್ನು ಇಲ್ಲಿರುವಂತಹ ನಾವೆಲ್ಲರೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಓದಿಕೊಂಡು ಬಂದವರು. ಕುವೆಂಪು ಅವರ ಬರವಣಿಗೆಯ ಮೇಲೆ ವೇದ ಉಪನಿಷತ್ತುಗಳ ಭಾರತೀಯ ದರ್ಶನಗಳ ದಟ್ಟವಾದ ಪ್ರಭಾವ ಇದ್ದರೂ ಕೂಡ ಅದನ್ನು ಹೆಚ್ಚಾಗಿ ಯಾವುದೇ ಒಂದು ಸಾಹಿತ್ಯಿಕ ಅಧ್ಯಯನಗಳಲ್ಲಿ ಬಿಂಬಿಸುವುದರ ಬದಲು ಕುವೆಂಪು ಅವರೂ ಕೂಡ ಓರ್ವ ಇವತ್ತಿನ ಆಡುಭಾಷೆಯಲ್ಲಿ ಬಳಸುವ ವಿಚಾರವಾದಿಯೋ ಎನ್ನುವ ರೀತಿಯಲ್ಲಿ ಬಿಂಬಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರ ಮೇಲೆ ಆಗಿರುವಂತಹ ಈ ರೀತಿ ಆಧ್ಯಾತ್ಮಿಕ ವ್ಯಕ್ತಿತ್ವದ ಪ್ರಭಾವ ಮರೆಯಲ್ಲಿ ಇರಿಸಿದ್ದೇವೆ ಅಥವಾ ನಮ್ಮ ವಿಮರ್ಶೆ ಆ ರೀತಿ ಮರೆಯಲ್ಲಿ ಇರಿಸುವಂತಹ ಪ್ರಯತ್ನವನ್ನು ಮಾಡಿದೆ ಅನ್ನೋದನ್ನು ನಾವು ನೆನಪಿಸಿಕೊಳ್ಳಬೇಕು. ಇವರೆಲ್ಲರ ಬರವಣಿಗೆಗಳಲ್ಲಿ ಈ ದರ್ಶನದ ಅಥವಾ ಈ ರೀತಿಯ ಒಂದು ಆಧ್ಯಾತ್ಮಿಕತೆಯ ಪ್ರಭಾವ ಇದ್ದದ್ದರ ಪರಿಣಾಮವೋ ಎನ್ನುವ ರೀತಿಯಲ್ಲಿ ಅವರ ಯಾವ ಪ್ರಕಾರದ ಬರವಣಿಗೆಯನ್ನೇ ತಗೊಂಡ್ರು ಅಲ್ಲೊಂದು ಭಾರತೀಯತೆಯ ಸತ್ವ ಆ ಬರಹಗಳಲ್ಲಿ ಕಾಣುತ್ತದೆ. ಅದೊಂದು ಸಮನ್ವಯ ಅಲ್ಲಿ ಕಾಣುವುದಕ್ಕೆ ಸಾಧ್ಯ ಆಗಿದೆ. ಉದಾಹರಣೆಗೆ ಕುವೆಂಪು ಭಾರತ ಕರ್ನಾಟಕವನ್ನು ಜಯ ಭಾರತ ಜನನೀಯ ತನುಜಾತೆ ಅನ್ನುವ ಮೂಲಕ ಮಾಡಿಕೊಂಡಿರುವಂತಹ ಸಮನ್ವಯ ಇರ್ಬೋದು. ಬೇಂದ್ರೆ ಅಂತವರು ಕನ್ನಡವು ಭಾರತವು ಜಗವೆಲ್ಲವೂ ಒಂದೇ ಅಂತ ಹೇಳಿಕೊಳ್ಳುವಂತಹ ರೀತಿ ಇರ್ಬೋದು. ಈ ಸಮನ್ವಯಗೊಳಿಸುವಂತಹ ಒಂದು ಗುಣ ಆ ಸಾಹಿತ್ಯದಲ್ಲಿ ಪ್ರಕಟವಾಗಿದೆ ಅಂತಂದರೆ ಅದರ ಹಿಂದೆ ಈ ರೀತಿಯ ದಾರ್ಶನಿಕ ವ್ಯಕ್ತಿತ್ವದ ಪ್ರಭಾವ ವಿಶೇಷವಾಗಿದೆ ಅನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಇದಿಷ್ಟು ನನ್ನ ಮಾತಿಗೆ ಪೂರಕವಾಗಿ ಒಂದು ಪೂರ್ವ ಪೀಠಿಕೆಯಾಗಿ ಹೇಳ್ತಾ ಮುಂದೆ ಒಂದಷ್ಟು ಕನ್ನಡ ಸಾಹಿತ್ಯದ ಮೇಲೆ ಅರವಿಂದರ ಪ್ರಭಾವ, ನಿರ್ದಿಷ್ಟವಾಗಿ ಅರವಿಂದರ ಪ್ರಭಾವ ಏನು, ಶ್ರೀ ಅರವಿಂದರ ಪ್ರಭಾವ ಏನು ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ, ಉದಾಹರಣೆಗಾಗಿ ಕನ್ನಡದ ಕೆಲವು ಸಾಹಿತಿಗಳು, ಶ್ರೇಷ್ಠ ಸಾಹಿತಿಗಳು ಅರವಿಂದರ ವಿಚಾರಗಳನ್ನು ಹೇಗೆ ಗ್ರಹಿಸಿಕೊಂಡಿದ್ದಾರೆ ಅನ್ನುವುದನ್ನು ಮೊದಲು ನಾವು ನೋಡಬೇಕಾಗತ್ತೆ. ಯಾವುದೇ ವ್ಯಕ್ತಿಯ ಪ್ರಭಾವ ಆಗುತ್ತದೆ ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಆ ರೀತಿಯ ಒಂದು ಎತ್ತರ, ಆ ರೀತಿಯ ಒಂದು ಹಿರಿತನ ಇರಬೇಕು. ಆ ಹಿರಿತನವನ್ನು ಗುರುತಿಸದೆ, ಆ ಹಿರಿತನವನ್ನು ಕಾಣದೆ ನಾವು ಅವರ ಪ್ರಭಾವಕ್ಕೆ ಒಳಗಾಗುವುದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಶ್ರೀ ಅರವಿಂದರ ವ್ಯಕ್ತಿತ್ವದ, ಅವರ ದರ್ಶನದ ಹಿರಿತನವನ್ನು ಅನೇಕರು ಸಾಂದರ್ಭಿಕವಾಗಿ ಹೇಳಿಕೊಂಡಿರುವಂತಹ ಮಾತುಗಳಿದ್ದಾವೆ. ಇವತ್ತಿನ ಈ ಒಂದು ಸೀಮಿತ ಅವಧಿಯ ಒಳಗಡೆ ಬಹುಶಃ ಕನ್ನಡ ಸಾಹಿತ್ಯದ ಮೇಲೆ ಶ್ರೀ ಅರವಿಂದರ ಪ್ರಭಾವ ಅನ್ನುವುದು ಮುಂದಿನ ದಿನಗಳಲ್ಲಿ ಯಾರಾದರೂ ಅಧ್ಯಯನ ಮಾಡುವುದಿದ್ದರೆ ಅದೇ ಒಂದು ಸಂಶೋಧನೆಯ ಒಂದು PhDಯ ವಿಷಯವೂ ಆಗಬಹುದಾದಷ್ಟು ವಿಸ್ತಾರವಾಗಿರುವಂತಹ ವಿಚಾರ. ಅಷ್ಟೊಂದು ವಿಸ್ತಾರವಾದ ವಿಷಯವನ್ನು ಈ ಸೀಮಿತ ಅವಧಿಯ ಒಳಗಡೆ ಪೂರ್ಣವಾಗಿ ಮಂಡಿಸುವುದಕ್ಕೆ ಆಗುತ್ತದೆ ಅಂತ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಪ್ರಾಸಂಗಿಕವಾಗಿ 2-3 ಮತ್ತು ಅವರೆಲ್ಲರೂ ಕೂಡ ಈಗಾಗಲೇ ಕನ್ನಡದ ವಿಮರ್ಶಾ ವಲಯದಲ್ಲಿ ಅರವಿಂದರ ಪ್ರಭಾವಕ್ಕೊಳಗಾದವರು ಅಂತ ಗುರುತಿಸಲ್ಪಟ್ಟ ಲೇಖಕರ ನಿದರ್ಶನವನ್ನಿಟ್ಟುಕೊಂಡು ಅವರುಗಳು ಅರವಿಂದರನ್ನು ಹೇಗೆ ಕಂಡಿದ್ದಾರೆ ಮತ್ತು ಅವರು ಕಂಡ ಶ್ರೀ ಅರವಿಂದರ ವ್ಯಕ್ತಿತ್ವ, ದರ್ಶನ ಅವರ ಸಾಹಿತ್ಯದಲ್ಲಿ ಹೇಗೆ ಪ್ರಕಟವಾಗಿದೆ, ಪ್ರತಿಫಲಿತವಾಗಿದೆ ಅನ್ನುವುದನ್ನು ಹೇಳುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅರವಿಂದರ ಚಿಂತನೆಗಳು ಕನ್ನಡದ ಸಾಹಿತಿಗಳು, ಅರವಿಂದರ ಚಿಂತನೆಯನ್ನು ಕನ್ನಡದ ಸಾಹಿತಿಗಳು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅದಕ್ಕೆ ಹೇಗೆ ಸ್ಪಂದಿಸಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ ಅವರ ಪ್ರಭಾವವನ್ನು ಗುರುತಿಸಬೇಕಾದ್ರೆ. ಯಾಕೆಂತಂದರೆ ಪ್ರಭಾವ ಬೀರಬೇಕು ಅಂತಾದರೆ ಅದರ ಹಿಂದೆ ಅಂಥದ್ದೊಂದು ವ್ಯಕ್ತಿತ್ವ ಇರಬೇಕು ಮತ್ತು ಆ ಇರುವ ವ್ಯಕ್ತಿತ್ವವನ್ನು ಗುರುತಿಸಿರಬೇಕು. ಅದನ್ನು ಕನ್ನಡದ ಸಾಹಿತಿಗಳು ಪ್ರಕಟವಾಗಿ ತೋರಿಸಿದ್ದಾರೆ. ಈ ರೀತಿ ನಾವು ಅರವಿಂದರ ಪ್ರಭಾವಕ್ಕೊಳಗಾಗಿದ್ದೇವೆ ಅನ್ನುವುದನ್ನು. ಅಷ್ಟು ಮಾತ್ರ ಅಲ್ಲದೆ ತಮ್ಮ
ಸೃಜನಶೀಲ ಬರವಣಿಗೆಯಲ್ಲಿ ಅರವಿಂದರ ತತ್ವಗಳನ್ನು, ಅರವಿಂದರ ವಿಚಾರಗಳನ್ನು ಹದಗೊಳಿಸಿ ಅದನ್ನು ತಮ್ಮ ಕ್ರಿಯೇಟಿವ್ ವರ್ಕ್ ಅಂತ ಯಾವುದಿದೆಯೋ, ಸೃಜನಶೀಲ ರಚನೆಗಳು ಅಂತ ಯಾವುದಿದೆಯೋ ಅದರಲ್ಲಿ ಅದನ್ನು ಪ್ರಕಟಪಡಿಸಿರುವುದನ್ನು, ಆ ದರ್ಶನ ಕಾವ್ಯವಾಗಿ ಅಥವಾ ಗದ್ಯವಾಗಿ ಅಥವಾ ವಿಮರ್ಶೆಯಾಗಿ ಪ್ರಕಟವಾಗಿರುವುದನ್ನು ನಾವು ನೋಡುವುದಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ವಿಕ್ರು ಗೋಕಾಕ್ ಅವರು ಅರವಿಂದರ ಬಗ್ಗೆ ಹೇಳುವಂತಹ ಮತ್ತು ಸಾಕಷ್ಟು ಜನ ಉಲ್ಲೇಖನೂ ಮಾಡಿರುವಂಥ ಒಂದು ಮಾತನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಅವರು ಅರವಿಂದರನ್ನು ಸಮಗ್ರವಾಗಿ ಹೇಗೆ ಕಂಡಿದ್ದಾರೆ, ನಾನು ಆ ಭಾಗವನ್ನು ಓದ್ತೇನೆ. ಶ್ರೀ ಅರವಿಂದರು ತಮ್ಮ ಲೈಫ್ ಡಿವೈನ್ ಪುಸ್ತಕದಲ್ಲಿ ನಮಗೆ ಒಂದು ವಿನೂತನ ವಿಶ್ವಶಾಸ್ತ್ರ ಕಾಸ್ಮಾಲಜಿ ಹಾಗೂ ತತ್ವಶಾಸ್ತ್ರ ಮೆಟಾಫಿಸಿಕ್ಸ್ ನೀಡಿದ್ದಾರೆ. ತಮ್ಮ ದಿವ್ಯಚೇತನದಲ್ಲಿ ಹಾಗೂ ಪತ್ರಗಳಲ್ಲಿ ಮನಃಶಾಸ್ತ್ರದ ಬಗ್ಗೆ ಇದ್ದ ತಿಳುವಳಿಕೆಯಲ್ಲೇ ಕ್ರಾಂತಿಯನ್ನು ತಂದಿದ್ದಾರೆ. ತಮ್ಮ ದ ಹ್ಯೂಮನ್ ಸೈಕಲ್ ಗ್ರಂಥದಲ್ಲಿ ಸಮಾಜಶಾಸ್ತ್ರಕ್ಕೆ ಒಂದು ಹೊಸ ಮಾರ್ಗ ತೋರಿಸಿದ್ದಾರೆ. ಸಾಮಾಜಿಕ ಹಾಗೂ ರಾಜಕೀಯ ವಿವರಗಳನ್ನು ವಿಶ್ಲೇಷಿಸಿ ಅದರಲ್ಲಿ ಆಧ್ಯಾತ್ಮಿಕ ದೃಷ್ಟಿಯ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವಿಚಾರ ವಿಸ್ತರಿಸುತ್ತಾ ದಿ ಐಡಿಯಲ್ ಲೈಫ್ ಆಫ್ ಹ್ಯೂಮನ್ ಯೂನಿಟಿ ಎಂಬ ಗ್ರಂಥದಲ್ಲಿ ಅರವಿಂದರು ಅಂತಾರಾಷ್ಟ್ರೀಯ ರಾಜಕಾರಣದ ವಿಶ್ಲೇಷಣೆ ಮಾಡಿದ್ದಾರೆ. ತಮ್ಮ ದಿ ಸಿಂಥೆಸಿಸ್ ಆಫ್ ಯೋಗ ಪುಸ್ತಕದಲ್ಲಿ ಯೋಗ ಮಾರ್ಗವು ನಮ್ಮನ್ನು ಪ್ರಜ್ಞೆಯ ಶ್ರೇಷ್ಠತೆಗೆ ಹೇಗೆ ಒಯ್ಯುವುದೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅವರ ಗ್ರಂಥಗಳಾದ ದಿ ಸೀಕ್ರೆಟ್ ಆಫ್ ದಿ ವೇದ, ಎಸೆನ್ಸ್ ಆನ್ ದಿ ಗೀತಾ ಮತ್ತು ಉಪನಿಷತ್ತುಗಳ ಮೇಲಿನ ಬರವಣಿಗೆಗಳು ಭಾರತೀಯ ಪುರಾತನ ಗ್ರಂಥಗಳ ಕ್ರಾಂತಿಕಾರಿ ಅಭ್ಯಾಸಗಳಾಗಿವೆ. ಭಾಷಾಶಾಸ್ತ್ರ, ಮಾನವಶಾಸ್ತ್ರಗಳ ಮೇಲೆ ಕೂಡ ಬೆಳಕು ಚೆಲ್ಲಿದೆ. ಅವರ ಫೌಂಡೇಶನ್ಸ್ ಆಫ್ ಇಂಡಿಯನ್ ಕಲ್ಚರ್ ಪುಸ್ತಕವು ಭಾರತೀಯ ಸಂಸ್ಕೃತಿಯ ದೇದೀಪ್ಯಮಾನವಾದ ಹೊಸ ವ್ಯಾಖ್ಯಾನವಾಗಿದೆ. ಅರವಿಂದರ ಮಹಾಕಾವ್ಯ ಸಾವಿತ್ರಿ ನವಯುಗದ ಮಹಾಕಾವ್ಯವಾಗಿದೆ. ಪ್ಯಾರಡೈಸ್ ಲಾಸ್ಟ್ ಹೈಪೀರಿಯನ್ನಿಗಿಂತ ಅಧಿಕ ಆತ್ಮಚರಿತ್ರೆಯ ಒಳಗೊಂಡಿದ್ದು ಡಿವೈನ್ ಕಾಮಿಡಿಗಿಂತ ಅಧಿಕ ತೇಜಸ್ವಿಯಾಗಿದೆ. ಇಲಿಯಡ್ ಮತ್ತು ಒಡಿಸ್ಸಿಗಿಂತ ಹೆಚ್ಚು ಮಾನವೀಯ ಗುಣ ಪಡೆದಿದೆ. ಅರವಿಂದರ ಲೈಫ್ ಡಿವೈನ್ ಗದ್ಯ ಗ್ರಂಥದಲ್ಲಿರುವ ಸಾರ ಸರ್ವಸ್ವವನ್ನು ಸಾವಿತ್ರಿಯಲ್ಲಿ ಸೆರೆ ಹಿಡಿಯಲಾಗಿದೆ. ಅರವಿಂದರು ಭಾರತೀಯ ಪ್ರೊಮೀಥಿಯಸ್ನಂತೆ ಮಾನವರಿಗೆ ಬೆಳಕನ್ನು ತಂದರು. ಪುರಾತನ ಮಹಾಕಾವ್ಯವಾದ ಮಹಾಭಾರತವನ್ನು ಬರೆದ ವೇದವ್ಯಾಸರ ತರುವಾಯ ನಾವು ಅರವಿಂದರನ್ನು ನೆನೆಯಬೇಕು. ಹಿಂದೆ ವ್ಯಾಸರು ಮಾಡಿದ ಕಾರ್ಯವನ್ನೇ ಇಂದಿನ ಯುಗದಲ್ಲಿ ಅರವಿಂದರು ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಈ ರೀತಿ ಅರವಿಂದರನ್ನು ಸಮಗ್ರವಾಗಿ ಗುರುತಿಸದ ಹೊರತು ಅಥವಾ ಈ ರೀತಿ ಅರವಿಂದರನ್ನು ಸಮಗ್ರವಾಗಿ ಗ್ರಹಿಸದ ಹೊರತು ನನ್ನ ಮೇಲೆ ಅವರ ಪ್ರಭಾವ ಆಯಿತು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಥವಾ ಗೋಕಾಕರ ಮೇಲೆ ಅರವಿಂದರ ಪ್ರಭಾವ ಯಾಕಾಯಿತು ಅನ್ನುವುದನ್ನು ಗುರುತಿಸಬೇಕು ಅಂತಂದರೆ ಅವರು ಹೇಳಿದ ಈ ಮಾತು, ಅಂದರೆ ಅರವಿಂದರಲ್ಲಿ ಅವರು ಕಂಡಿರುವಂತಹ ಈ ಅಂಶಗಳು ಬಹಳ ಮುಖ್ಯ ಆಗಿ ಬಿಡುತ್ತದೆ. ಮುಂದೆ ಕುವೆಂಪು ಅವರು ಅರವಿಂದರ ಬಗ್ಗೆ ಹೇಳುವಂಥ ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಶ್ರೀ ಅರವಿಂದರ ಬಗೆಗೆ ಕುವೆಂಪು ಅವರಿಗೆ ಒಂದು ಅಸಾಧಾರಣವಾದ ಒಂದು ಪೂಜ್ಯ ಭಾವನೆ ಇತ್ತು ಅನ್ನುವುದು ಅವರ ಮಾತುಗಳಲ್ಲಿ ಕೂಡ ವ್ಯಕ್ತ ಆಗುತ್ತೆ. ಅವರು ಹೇಳ್ತಾರೆ, ಅರವಿಂದರು ದೈವೀ ಭವ್ಯತೆಯ ವ್ಯಕ್ತಿ. ದೈವೀ ಭವ್ಯತೆ ನಮ್ಮನ್ನು ಭೂಮಕ್ಕೇರಿಸುತ್ತದೆ ಎನ್ನುವುದು ಕುವೆಂಪು ಅವರ ಮಾತು. ಮುಂದುವರೆದು ಶ್ರೀ ಅರವಿಂದರು ತಾವು ಕೈಗೊಂಡ ಯಾವುದನ್ನಾದರೂ ಅನಂತ ಪ್ರಮಾಣದಲ್ಲಿಯೇ ಸಾಧಿಸಿದವರು. ಕಾವ್ಯವೋ, ರಾಜಕೀಯವೋ, ಚರಿತ್ರೆಯೋ, ತತ್ವವೋ, ಮನಃಶಾಸ್ತ್ರವೋ, ಮಹಾಕಾವ್ಯವೋ, ಭಾವಗೀತೆಯೋ, ವಿಮರ್ಶೆಯೋ, ಹೀಗೆ ನೂರಾರು ಪ್ರಕಾರಗಳಲ್ಲಿ ಅವರ ಪ್ರತಿಭೆ ಮಹಾದ್ಭುತವಾಗಿ ಪ್ರಕಟವಾಗಿದೆ ಅನ್ನುವಂಥದ್ದು ಕುವೆಂಪು ಅವರ ಮಾತು. ಅವರು ಬರೆಯುತ್ತಿದ್ದುದು
ಮನಸ್ಸಿನ ಮಟ್ಟದಿಂದ ಅಲ್ಲ, ಅತಿಮಾನಸ ಅಧಿಮಾನಸಗಳ ಎತ್ತರದಿಂದ ಅನ್ನುವುದನ್ನು ಗುರುತಿಸ್ತಾರೆ. ಕುವೆಂಪು ಅವರು ಹೇಳ್ತಾರೆ, ನನಗೆ ತಿಳಿದ ಮಟ್ಟಿಗೆ ಅವರ ಗ್ರಂಥಗಳು ಸರ್ವೋಚ್ಚ ಶೃಂಗಸ್ಥಾನದಲ್ಲಿ ನಿಂತಿದೆ. ಪಾಶ್ಚಾತ್ಯ ತತ್ವಜ್ಞಾನಿಯೊಬ್ಬರು ಹೇಳಿದ ಮಾತಿನಂತೆ ಕುವೆಂಪು ಅವರು ಉಲ್ಲೇಖ ಮಾಡ್ತಾ ಇರುವುದು ಒಬ್ಬ ಪಾಶ್ಚಾತ್ಯ ತತ್ವಜ್ಞಾನಿಯನ್ನು. ಕ್ಯಾಂಟ್, ಹೆಗೆಲ್, ಸ್ಪಿನೋಜ್ ಮೊದಲಾದ ತತ್ವಜ್ಞಾನಿಗಳು ಶ್ರೀ ಅರವಿಂದರ ಮುಂದೆ ಅಂಬೆಗಾಲಿಕ್ಕುವ ಶಿಶುಗಳು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಯಾವುದು ಉಪನಿಷತ್ತು ಗೀತೆಗಳಲ್ಲಿ ಪ್ರಚುರವಾಗಿ ಬಂದಿತ್ತೋ ಆ ದರ್ಶನ ಶ್ರೀ ಅರವಿಂದರ ಪೂರ್ಣಯೋಗದಲ್ಲಿ ವೈಜ್ಞಾನಿಕವಾಗಿ ಒಂದು ಹೆಜ್ಜೆ ಮುಂದುವರಿದು ಅವರ ಕೃತಿಗಳಲ್ಲಿ ಪ್ರಣೀತವಾಗಿದೆ. ಅಸುರೀ ಚೇತನವನ್ನು ದೈವೀ ಚೇತನವನ್ನಾಗಿ ಪರಿವರ್ತಿಸುವುದೇ ಅರವಿಂದರಂತಹ ವಿಭೂತಿ ಪುರುಷರ ಆದ್ಯ ಕರ್ತವ್ಯ ಅನ್ನುವುದನ್ನು ಕುವೆಂಪು ಅವರು ಹೇಳ್ತಾರೆ. ಮತ್ತು ಈ ಗ್ರಹಿಕೆ ಮುಂದೆ ಕುವೆಂಪು ಅವರ ಬೇರೆ ಬೇರೆ ಬರಹಗಳಲ್ಲಿ ಪ್ರತಿಫಲಿತ ಆಗುತ್ತೆ. ಅವರು ಹೇಗೆ ಅರವಿಂದ್ರನು ಗ್ರಹಿಸಿಕೊಂಡಿದ್ರು ಅನ್ನುವುದೇ ಅವರ ಕಾವ್ಯಗಳಲ್ಲಿ, ಅವರ ಮಾತುಗಳಲ್ಲಿ ಮುಂದೆ ಪ್ರಕಟವಾಗಿರುವುದನ್ನು ನಾವು ನೋಡ್ಬೋದು. ಮಧುರ ಚೆನ್ನರು ತಾನು ಸ್ವತಃ ಪಾಂಡಿಚೇರಿಗೆ ಅರವಿಂದರ ದರ್ಶನವನ್ನು ಪಡೆಯುವುದಕ್ಕೆ ಹೋಗ್ತಾರೆ. ಆ ಒಂದು ದರ್ಶನವೇ ಅವರನ್ನು ಮುಂದೆ ಅನುಭಾವಿಕವಾದ ದಾರಿಯಲ್ಲಿ ಮುನ್ನಡೆಯುವುದಕ್ಕೆ ದಾರಿದೀಪವಾಯಿತು ಅನ್ನುವುದನ್ನು ಈಗಾಗಲೇ ಅನೇಕರು ಗುರುತಿಸ್ತಾರೆ. ಅರವಿಂದರ ದರ್ಶನ ವಿಚಾರಗಳು ಮಧುರ ಚೆನ್ನರನ್ನುವಂತಹ ಓರ್ವ ಶ್ರೇಷ್ಠ ಸಾಧಕನನ್ನು ಕೊಟ್ಟಿತು ಅನ್ನುವುದು ಕೂಡ ಉತ್ಪ್ರೇಕ್ಷೆಯ ಮಾತಲ್ಲ. ಕನ್ನಡದ ಪಾಲಿಗೆ ಬಹುಶಃ ಅದು ಒಂದು ವರವೇ ಆಯಿತು. ಅವರಿಗೆ ಶ್ರೀ ಅರವಿಂದರು ತನ್ನ ಆಧ್ಯಾತ್ಮಿಕ ಅನುಭೂತಿಯ ಪರಮೋಚ್ಚ ಶಿಖರ ಅಂತ ಅವರು ಗುರುತಿಸಿಕೊಳ್ತಾರೆ. ಬೇಂದ್ರೆ ಅವರಿಗೆ ಬಂದರೆ ಅವರು ಹೇಳ್ತಾರೆ, ನನ್ನ ಕಾವ್ಯಾತ್ಮ ರವೀಂದ್ರರ ಕಡೆಗೆ ಒಲಿದಿದ್ದರೂ ಮಾನವೀಯ ಧ್ಯೇಯವಾದ ಶ್ರೀ ಅರವಿಂದರಂತೆ ಇತ್ತು. ರವೀಂದ್ರ ಮತ್ತು ಅರವಿಂದರ ದರ್ಶನ ಒಂದು ಸಮನ್ವಯ ದೃಷ್ಟಿಯನ್ನು ಕೊಟ್ಟಿತು ಅನ್ನುವಂತಹ ಮಾತನ್ನು ಬೇಂದ್ರೆ ಅವರು ಹೇಳ್ತಾರೆ. ಅವರೇ ಒಂದು ಕೃತಿಗೆ ಬರೆದಿರುವಂತಹ ಮುನ್ನುಡಿಯಲ್ಲಿ ಹೇಳಿಕೊಳ್ಳುವ ಮಾತಿದು, ಗರಿ ಕವನಗಳಲ್ಲಿಯೇ ಅರವಿಂದರ ಮುದ್ರೆಯನ್ನು ಕಾಣದೇ ಇದ್ದ ಕೆಲವು ಸಾಹಿತಿಗಳು, ವಿಮರ್ಶಕರು ತಾನು ಇಳಿವಯಸ್ಸಿಗೆ ತತ್ವಜ್ಞಾನಕ್ಕೆ ಅಶಕ್ತನಾಗಿ ಶರಣು ಹೋದೆ ಎಂಬ ಅಪಪ್ರಚಾರ ಮಾಡಿದಾಗ ಬೇಂದ್ರೆಯವರ ಕುರಿತಾಗಿ ಕೆಲವು ಸಾಹಿತಿಗಳು ಈ ರೀತಿಯ ಮಾತುಗಳನ್ನು ಅರವಿಂದರ ವಿಚಾರಕ್ಕೆ ಅವರು ಶರಣಾದಂಥ ಸಂದರ್ಭದಲ್ಲಿ, ಅರವಿಂದರ ವಿಚಾರವನ್ನು ಅವರು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಬಂದಂತಹ ಈ ಆಪಾದನೆಗೆ ಅವರು ಹೇಳ್ತಾರೆ, ತನ್ನ ಗರಿಯಾದಿಯಾಗಿ ಬಂದ ಕೃತಿಗಳಲ್ಲಿ ಹೇಗೆ ಅರವಿಂದ ದರ್ಶನ ಅನ್ನುವುದು ಪ್ರಕಟವಾಗಿದೆ ಅನ್ನುವುದನ್ನು ತಿಳಿಯಲಾರದ ಈ ಸಾಹಿತಿಗಳು ತನ್ನ ಮೇಲೆ ಈ ಆಪಾದನೆಯನ್ನು ಮಾಡಿದರು. ಆಗ ಬೇಂದ್ರೆ ಹೇಳ್ತಾರೆ, ಅರವಿಂದರು ತನ್ನ ತಾರುಣ್ಯದ ಶ್ರದ್ಧೆಯೇ ಹೊರತು ಮುಪ್ಪಿನ ಊರುಗೋಲಲ್ಲ ಅನ್ನುವಂಥ ಮಾತನ್ನು ಬೇಂದ್ರೆ ಅವರು ಹೇಳ್ತಾರೆ. ವೇದವ್ಯಾಸರ ಸೃಷ್ಟಿ ಇಂದೂ ಕೂಡ ಸಂಸ್ಕೃತ ಸಾಹಿತ್ಯವನ್ನು ಸ್ವರೂಪಿಸುತ್ತಿರುವಂತೆ ಶ್ರೀ ಅರವಿಂದರ ತಪಸ್ಸು, ಶ್ರೀಮಾತೆಯವರ ತಪಸ್ಸು ನಾಳಿನ ಶತಮಾನಗಳಲ್ಲಿ ಭಾರತೀಯ ವಿವಿಧ ಭಾಷೆಗಳಿಗೆ ಒಂದು ವೈಶ್ವರೂಪ ಸಾಮರ್ಥ್ಯವನ್ನು ತಂದೀತು ಎನ್ನುವ ನಂಬಿಕೆಯನ್ನು ಬೇಂದ್ರೆ ಅವರು ಅಂದು ವ್ಯಕ್ತಪಡಿಸಿದರು. ಹೀಗಾಗಿ ಅರವಿಂದರ ಪ್ರಭಾವ ಅನ್ನುವುದನ್ನು ಯಾವುದೋ ವಸ್ತುವಿನ ದೃಷ್ಟಿಯಿಂದಲೋ ಅಥವಾ ಕಾವ್ಯ ಅಥವಾ ಗದ್ಯದ ನಿರೂಪಣೆಯ ದೃಷ್ಟಿಯಿಂದಲೋ ಅಥವಾ ಕೃತಿಯ ಶೈಲಿಯ ದೃಷ್ಟಿಯಿಂದಲೋ ಮಾತ್ರ ಗುರುತಿಸದೆ ಅದು ಒಂದು ಸಮಗ್ರವಾದ ಪ್ರಭಾವ ಅನ್ನುವ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಬಹುಶಃ ಅರವಿಂದರಂಥವರು ಶತಮಾನಕ್ಕೊಬ್ಬರೋ ಅಥವಾ ಅದಕ್ಕಿಂತಲೂ ದೀರ್ಘಕಾಲ ಅಂತಹ ಒಂದು ಹುಟ್ಟಿಗೆ ಕಾಯಬೇಕಾಗಿರಬಹುದು. ಯಾಕಂದರೆ ಅಂತಹ ವ್ಯಕ್ತಿತ್ವಗಳು ಪದೇ ಪದೇ ಮತ್ತೆ ಮತ್ತೆ ಅಲ್ಲಲ್ಲಿ ಹುಟ್ಟುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇಲ್ಲ. ಅಂತಹ ವ್ಯಕ್ತಿತ್ವ, ಆ ಪ್ರಭಾವ ಅನ್ನುವುದು, ಅಂತಹ ವ್ಯಕ್ತಿತ್ವದ ಪ್ರಭಾವ ಅನ್ನೋದು ಕೇವಲ ಆ ಕಾಲದಲ್ಲಿ ಅಥವಾ ತತ್ಕ್ಷಣದ ಸ್ವಲ್ಪ ಕಾಲದಲ್ಲಿ ಮಾತ್ರ ಇರುತ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಶತಮಾನಗಳ ಕಾಲ
ಆ ಪ್ರಭಾವ ಅನ್ನೋದು ಹಾಗೆ ಮುಂದುವರಿಯುತ್ತದೆ ಅನ್ನೋದಂತೂ ಸತ್ಯ. ಅರವಿಂದರ ಪ್ರಭಾವ ಕನ್ನಡದಲ್ಲಿ ಮಾತ್ರ ಅಲ್ಲ, ಭಾರತೀಯ ಎಲ್ಲ ಭಾಷೆಗಳಲ್ಲಿ, ಹಾಗೆ ನೋಡಿದರೆ ಭಾರತೀಯ ಮಾತ್ರ ಅಲ್ಲ, ವಿಶ್ವದ ಅನೇಕ ಜನ ಈ ರೀತಿಯ ಆಸಕ್ತರ ವಲಯದಲ್ಲಿ ಆ ಪ್ರಭಾವ ಪ್ರಕಟವಾಗಿರುವುದನ್ನು ನಾವು ಗಮನಿಸಬಹುದು. ಅರವಿಂದರ ಕುರಿತಾಗಿ ಜಾಗತಿಕ ಮಟ್ಟದಲ್ಲಿ ನಡೆದಿರುವಂಥ ಅಧ್ಯಯನಗಳು ಇದಕ್ಕೆ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಒಂದು ಅರವಿಂದರ ವಿಚಾರದ ಸ್ಪರ್ಶ ಈ ರೀತಿಯ ಸಾಹಿತ್ಯದಲ್ಲಿ ಪ್ರಕಟವಾಗಿರುವುದನ್ನು ನಾವು ನೋಡಬಹುದು. ಅನೇಕ ಜನ ಗುರುತಿಸಿರುವ ಹಾಗೆ ಕನ್ನಡದ ಮಟ್ಟಿಗೆ ಮಧುರ ಚೆನ್ನರು, ಬೇಂದ್ರೆಯವರು, ಕುವೆಂಪು, ಗೋಕಾಕು, ಶಂಭಾ ಜೋಶಿ, ಚೆನ್ನಬಸಪ್ಪ, ಆಮೇಲೆ ಮಾಳವಾಡ, ಈ ರೀತಿ ಈ ಮೊದಲಾದಂತಹ ವ್ಯಕ್ತಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಅರವಿಂದರ ಕುರಿತಾಗಿ ಬರೆದವರು, ಅರವಿಂದರ ವಿಚಾರದಿಂದ ಪ್ರೇರಿತರಾಗಿ ಬರೆದವರು, ಅರವಿಂದರ ಜೀವನ ಚರಿತ್ರೆಯನ್ನು ಬರೆದವರು, ಅರವಿಂದರ ಕುರಿತಾಗಿ ಲೇಖನಗಳನ್ನು ಬರೆದವರು, ಅರವಿಂದರ ಕುರಿತಾಗಿ ಕವನಗಳನ್ನು ಬರೆದವರು, ಈ ರೀತಿ ತುಂಬ ಜನ ಕನ್ನಡ ಸಾಹಿತ್ಯದಲ್ಲಿ ಆಗಿ ಹೋಗಿರುವುದನ್ನು ನಾವು ನೋಡುತ್ತೇವೆ. ಬಹುಶಃ ಈ ಪ್ರಭಾವ ಮುಂದುವರೆದು ನಿನ್ನೆ ದಿನ ಡಾಕ್ಟರ್ ಜಿ ಬಿ ಹರೀಶ್ ಅವರು ಇದೇ ವೇದಿಕೆಯಲ್ಲಿ ಮಾತನಾಡ್ತಾ ಹೇಳಿದ್ರು, ನನ್ನವರೆಗೆ ಆ ಪ್ರಭಾವ ಹಾಗೆ ಮುಂದುವರೆದಿದೆ ಅನ್ನುವಂತಹದ್ದು. ಅಂದರೆ ಇವತ್ತಿಗೂ ಕೂಡ ಅರವಿಂದರ ಒಂದು ವಿಚಾರ, ಅರವಿಂದರ ಒಂದು ದರ್ಶನದ ಪ್ರಭಾವ ಅದು ಇನ್ನೂ ಕೂಡ ನಮ್ಮ ಬರಹಗಾರರ ಅಥವಾ ನಮ್ಮ ಸಾಹಿತಿಗಳ ನಡುವೆ ಹೇಗೆ ಜೀವಂತವಾಗಿ ಮುಂದುವರ್ಕೊಂಡು ಹೋಗ್ತಿದೆ ಎನ್ನುವುದಕ್ಕೆ ಆ ಮಾತು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಕನ್ನಡದಲ್ಲಿ ಅರವಿಂದರ ಕೃತಿಗಳನ್ನು, ಅವರ ಲೇಖನಗಳನ್ನು ಅನುವಾದ ಮಾಡಿದವರು ಅನೇಕರಿದ್ದಾರೆ. ಅವರ ಜೀವನ ಚರಿತ್ರೆಯನ್ನು ಕೆಲವರು ಬರೆದಿದ್ದಾರೆ. ಅವರ ವಿಚಾರವನ್ನು ಗ್ರಹಿಸಿ ಅದನ್ನು ತಮ್ಮ ಸೃಜನಶೀಲವಾಗಿರುವಂತಹ ಕಾವ್ಯ, ಕಥೆ ಅಥವಾ ಕಾದಂಬರಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಅದನ್ನು ಪ್ರಕಟಿಸಿದವರಿದ್ದಾರೆ. ಮತ್ತು ಅರವಿಂದ ದರ್ಶನದಿಂದ ತಮ್ಮ ಕಾವ್ಯಕ್ಕೆ ಒಂದು ದಿವ್ಯ ಸ್ಪರ್ಶ ಸಿಕ್ಕಿದೆ ಅಂತ ಭಾವಿಸಿದಂತಹ ಅನೇಕರು ಕನ್ನಡದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಕೆಲವರು ನೇರವಾಗಿ ಪಾಂಡಿಚೇರಿಯ ಆಶ್ರಮ ಕೇಂದ್ರಿತವಾಗಿ ಆ ರೀತಿ ಆಶ್ರಮದ ಸಂಪರ್ಕಕ್ಕೆ ಬಂದು ಅಲ್ಲಿ ಅರವಿಂದರ, ಶ್ರೀಮಾತೆಯವರ ದರ್ಶನ ಆಗಿ ಆ ಅನುಭೂತಿಯಿಂದ ಸಾಹಿತ್ಯವನ್ನು ಸೃಷ್ಟಿಸಿದವರಾದರೆ, ಮತ್ತೆ ಕೆಲವರು ಅರವಿಂದರು ಕೊಟ್ಟಂತಹ ಕೃತಿಗಳು, ಅವರು ಬರೆದಂತಹ ಬರಹಗಳ ನೇರ ಓದು, ಅದರ ಪ್ರಭಾವ, ಅದರ ಅನುಭೂತಿಯನ್ನು ಪಡೆದವರು ಇನ್ನೂ ಅನೇಕರು. ಈ ಅನುಭೂತಿ ಅನ್ನೋದು ಕೆಲವರಲ್ಲಿ ಕಾವ್ಯ ರೂಪದಲ್ಲಿ ಪ್ರಕಟ ಆಗ್ತದೆ, ಕೆಲವರಲ್ಲಿ ಗದ್ಯ ರೂಪದಲ್ಲಿ ಪ್ರಕಟ ಆಗ್ತದೆ, ವಿಮರ್ಶೆ ಮೊದಲಾದಂತಹ ರೂಪಗಳಲ್ಲಿ ಕೂಡ ಅದು ಒಡಮೂಡಿರುವುದನ್ನು ನಾವು ಕಾಣಬಹುದು. ಅರವಿಂದರ ಪ್ರಭಾವ ಅಂತಂದರೆ ಅದು ಭಾರತೀಯತೆಯ ಪ್ರಭಾವ, ಭಾರತೀಯ ದರ್ಶನದ ಪ್ರಭಾವ. ಹಾಗಾಗಿ ಸಾಹಿತ್ಯದಲ್ಲಿ ಅರವಿಂದರ ದರ್ಶನ ಇದೆ ಅಂತಂದರೆ ಅದು ಭಾರತೀಯ ದರ್ಶನ ಇದೆ ಅನ್ನುವುದೇ ಬಹಳ ಸ್ಪಷ್ಟ ಅನ್ನುವುದನ್ನು ಕೂಡ ನಾವು ಗುರುತಿಸ್ಬೋದು. ಮಧುರ ಚೆನ್ನರು ಮತ್ತು ಅವರ ಗೆಳೆಯರು ಸೇರಿಕೊಂಡು, ಹಲಸಂಗಿಯ ಗೆಳೆಯರು ಸೇರಿಕೊಂಡು ಮಾಡಿದಂತಹ ಅರವಿಂದ ಮಂಡಳ ಇರ್ಬೋದು, ಆಮೇಲೆ ಅಲ್ಲಿ ರಚನೆಯಾದಂತಹ ಎಲ್ಲ ಸಾಹಿತ್ಯದಲ್ಲಿ, ಆ ಭಾಗದಲ್ಲಿ ರಚನೆಯಾಗಿರುವಂಥ ಸಾಹಿತ್ಯದಲ್ಲಿ ಅರವಿಂದತ್ವ ಅನ್ನುವುದು ಬಹಳ ಎದ್ದು ತೋರುವ ಹಾಗೆ, ಬಹಳ ಸ್ಪಷ್ಟವಾಗಿ ಕಾಣುವ ಹಾಗೆ ಇರುವುದನ್ನು ಕೂಡ ಅನೇಕರು ಗುರುತಿಸಿದ್ದಾರೆ. ಅರವಿಂದರ ಕೃತಿಗಳ ಅನುವಾದ, ಅವರ ಜೀವನ ಚರಿತ್ರೆ, ಅರವಿಂದರ ಗ್ರಂಥಮಾಲೆ, ಕನ್ನಡದಲ್ಲಿ ಅರವಿಂದ ಗ್ರಂಥಮಾಲೆ, ಈ ರೀತಿ ನಾನಾ ರೂಪದಲ್ಲಿ ಅರವಿಂದರ ಪ್ರಭಾವ ಅನ್ನುವುದು ಉಳಿದುಕೊಂಡು ಬಂದಿರುವುದನ್ನು ನಾವು ನೋಡ್ತೇವೆ. ಬೇಂದ್ರೆ ಅವರು ತನ್ನ ಗುರು ಚತುರ್ಮುಖರನ್ನು ನೆನಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅರವಿಂದರ ಬಗ್ಗೆ ಹೇಳಬೇಕಾದ್ರೆ, ಶ್ರೀ ಅರವಿಂದರ ಜ್ಞಾನ ವಿನ್ಯಾಸವು ಧೈರ್ಯ ಕೊಟ್ಟೀತು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅವರಲ್ಲಿ ಅಂದರೆ ಬೇಂದ್ರೆ ಅವರಲ್ಲಿ ಅರವಿಂದರು ಕಾವ್ಯ ಮತ್ತು ದರ್ಶನ ಎರಡೂ ಕೂಡಿಕೊಂಡಂತಹ, ಎರಡೂ ಸಮ್ಮಿಳಿತಗೊಂಡಿರುವಂತಹದ್ದನ್ನು ನಾವು ನೋಡುವುದಕ್ಕೆ ಸಾಧ್ಯ ಇದೆ. ಅಂದರೆ ಇಲ್ಲಿ ದರ್ಶನ ಬೇರೆ, ಕಾವ್ಯ ಬೇರೆ ಅಂತ ಪ್ರತ್ಯೇಕವಾಗಿರದೆ ಅವೆರಡೂ ಕೂಡ ಪರಸ್ಪರ ಸಂಧಿಸಿರುವಂತಹ ಒಂದು ಸ್ಥಿತಿಯನ್ನು ನಾವು ಕಾಣ್ಬೋದು. ಆ ಕಾರಣಕ್ಕಾಗಿ ಅವರು ತನ್ನ ಕಾವ್ಯ ಗುರು ಅನ್ನುವ ರೀತಿಯ ಒಂದು ಭಾವನೆಯನ್ನು ಹೊಂದಿದ್ರು. ಅವರದೇ ಒಂದು ಮಾತಿದೆ,
ಅರವಿಂದರ ಮಕರಂದವ ಕುಡಿದ ನುಡಿಬೇಕು ಅನ್ನುವಂತಹ ಮಾತು ಬಹುಶಃ ಇದಕ್ಕೆ ಸಾಕ್ಷಿ ಅಂತ ಅಂದುಕೊಳ್ತೇನೆ. ನಿರ್ದಿಷ್ಟವಾಗಿ ನವೋದಯ ಕಾಲಘಟ್ಟದ ಸಾಹಿತಿಗಳಿಗೆ ಅರವಿಂದರು ಹೇಗೆ ಒಂದು ಕಡೆ ಪರಮಹಂಸರಿರ್ಬೋದು, ಒಂದು ಕಡೆ ವಿವೇಕಾನಂದರಿರ್ಬೋದು, ಅಥವಾ ಇನ್ನೊಂದಷ್ಟು ಜನರಿಗೆ ಟ್ಯಾಗೋರ್ ಇರ್ಬೋದು, ಈ ರೀತಿ ಒಂದು ಪ್ರಭಾವದ ಕೇಂದ್ರ ಹೇಗಾಗಿದ್ರು, ಒಂದು ಆಕರ್ಷಣೆಯ ಕೇಂದ್ರ ಹೇಗಾಗಿದ್ರು, ಅದು ಅರವಿಂದರ ವಿಚಾರಕ್ಕೆ ಬಂದಾಗ ಕನ್ನಡದಲ್ಲಿ ಅರವಿಂದರು ಒಂದು ಆಕರ್ಷಣೆಯ ಕೇಂದ್ರ ಆಗಿದ್ದರು ಅನ್ನೋದನ್ನು ನಾವು ಗಮನಿಸಬೇಕು. ಅವರು ಕುವೆಂಪು ಅವರು ತನ್ನ ರಾಮಾಯಣ ದರ್ಶನಂ ಕೃತಿಯಲ್ಲಿ ಅರವಿಂದರ ಆ ದರ್ಶನ ಹೇಗೆ ಪ್ರಕಟವಾಯಿತು ಅನ್ನುವುದನ್ನು ಅನೇಕರು ಗುರುತಿಸಿದ್ದಾರೆ. ಮಿರ್ಜಿ ಅನ್ನರಾಯರು ಒಂದು ಕಡೆ ಹೇಳ್ತಾರೆ, ರಾಮಾಯಣ ದರ್ಶನಂ ಶ್ರೀ ಅರವಿಂದ ದರ್ಶನದ ಧ್ವನಿಪೂರ್ಣ ಚಿತ್ರ ಅನ್ನುವಂತಹ ಮಾತನ್ನು ಗುರುತಿಸ್ತಾರೆ. ಅರವಿಂದರ ಪ್ರಭಾವ, ಅದರ ಪ್ರಭಾವದಿಂದ ರೂಪುಗೊಂಡಂತಹ ತಮ್ಮ ವ್ಯಕ್ತಿತ್ವದ ಬಲದಿಂದ ಅನೇಕರು ತಾವು ರಚಿಸಿದಂತಹ ಸಾಹಿತ್ಯದಲ್ಲಿ ಈ ದರ್ಶನ ಅನ್ನುವುದು ಮತ್ತೆ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಪ್ರಕಟಪಡಿಸಿರುವುದನ್ನು ನಾವು ನೋಡ್ಬೋದು. ಹಾಗೆ ನೋಡಿದರೆ ಕನ್ನಡದ ಮಟ್ಟಿಗೆ ಅರವಿಂದರ ವಿಚಾರ ಅನ್ನುವುದು ಕನ್ನಡ ಸಾಹಿತಿಗಳಿಗೆ ಒಂದು ಹೊಸ ದಾರಿ, ಒಂದು ಹೊಸ ಮಾರ್ಗವನ್ನು ನಿರ್ಮಿಸಿಕೊಟ್ಟಿತು ಅಂತಂದರೆ ಅದು ಉತ್ಪ್ರೇಕ್ಷೆಯ ಮಾತು ಖಂಡಿತ ಅಲ್ಲ. ಅರವಿಂದರು ಒಂದು ಆಕರ್ಷಣೆಯ ಕೇಂದ್ರವಾಗಿದ್ದರು ಅಂದರೆ ಅದು ಕೇವಲ ಆಕರ್ಷಣೆ ಅಂತ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅದು ಆಕರ್ಷಣೆಯ ಹಂತವನ್ನು ದಾಟಿ ಅದೊಂದು ಜೀವನ ಸಾಧನೆಯ ಕೇಂದ್ರವಾಗಿ ಪರಿವರ್ತಿತವಾಗಿರುವುದನ್ನು ನಾವು ನೋಡ್ತೇವೆ. ಅದೇ ಒಂದು ಜೀವನ ಸಾಧನೆ ಅನ್ನುವುದು ಆ ಹಂತದಲ್ಲಿ ನಾವು ಗಮನಿಸ್ತೇವೆ. ಕುವೆಂಪು ಒಂದು ಕಡೆ ತಾನು ಅರವಿಂದ ದರ್ಶನದ ಸಂಪರ್ಕಕ್ಕೆ ಬಂದಾಗ ತನ್ನಲ್ಲಾದ ಒಂದು ಸಂತೋಷವನ್ನು, ತನ್ನಲ್ಲಾದಂಥ ಒಂದು ಪರಿವರ್ತನೆಯನ್ನು ಅವರು ಕಾವ್ಯದ ರೂಪದಲ್ಲಿ ಹೇಳ್ತಾರೆ. ಪ್ರಾಚ್ಯ ಪಾಶ್ಚಾತ್ಯ ತತ್ವಜ್ಞಾನ ಖನಿಗಳಲ್ಲಿ ತೊಳಲಿ ಹುಡುಕಿ ಬಹು ವಜ್ರಗಳನಾಯ್ದು ನಾಂ ಶ್ರೀಮಂತನಾಗಿರ್ದೊಡಂ ಹೇ ಪೂರ್ಣ ಯೋಗೀಂದ್ರ ಕೊನೆಗೆ ನಿನ್ನೀ ಮೇರುಕೃತಿಯ ದರ್ಶನ ಶಿಖರ ಮರುವುನ್ನತ ಮತಿಯ ಮಾನಸ ಸರೋವರದಿ ಪೂರ್ಣ ತೃಪ್ತಿಯ ನಿಂಟಿ ಶಾಂತವಾದುದು ನನ್ನ ಧೀತೃಷ್ಣೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅನೇಕರು ಗುರುತಿಸಿರುವಂತಹ, ಮುಖ್ಯವಾಗಿ ಕನ್ನಡದ ವಿಮರ್ಶೆಯಲ್ಲಿ ತತ್ಕ್ಷಣಕ್ಕೆ ಅರವಿಂದರ ಪ್ರಭಾವ ಕಾಣುವಂತಹ ಕೃತಿಗಳು, ಬರಹಗಳು ಅಂತ ಹೇಳಿದಾಗ ಗುರುತಿಸಿರುವ ನನ್ನನಲ್ಲ ಅಥವಾ ಕಾಳರಾತ್ರಿ, ಬೆಳಗು, ಏಳವ್ವ ತಾಯಿ ಪೃಥ್ವಿ, ಹೃದಯ ಸಮುದ್ರ, ದ್ಯಾವಾ ಪೃಥ್ವಿ, ಈ ರೀತಿ ಬಹಳ ಪ್ರಸಿದ್ಧ ರಚನೆಗಳಲ್ಲಿ ಈ ಅರವಿಂದ ದರ್ಶನ ಪ್ರಕಟವಾಗಿರುವುದನ್ನು ಗುರುತಿಸಿರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಅರವಿಂದರು ಒಂದು ಚಿಂತನೆಯಾಗಿ, ಒಂದು ದರ್ಶನವಾಗಿ ಈ ಸಾಹಿತ್ಯದ ಒಳಗಡೆ ತುಂಬಿಕೊಂಡಿರುವುದನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಕನ್ನಡದ ಸಂದರ್ಭಕ್ಕೆ ಅರವಿಂದರ ಪ್ರಭಾವ ಅಂತ ಹೇಳಿದರೆ ಅದನ್ನು ಸರಳವಾಗಿ ಒಂದು ಹಂತದಲ್ಲಿ ಕೆಲವರು ಅರವಿಂದರನ್ನು ಸ್ತುತಿಸುವ, ಅರವಿಂದರ ವಿಚಾರದಿಂದ ಪ್ರೇರಿತರಾಗಿ ಸಾಹಿತ್ಯವನ್ನು ಬರೆದಿರುವಂತಹ ಒಂದು ಹಂತದ ಪ್ರಭಾವವನ್ನು ನೋಡಿದರೆ, ಇನ್ನೊಂದು ಸಂದರ್ಭದಲ್ಲಿ ಅನೇಕರು ಅವರ ಜೀವನ ಚರಿತ್ರೆಯನ್ನು, ಅವರ ಯೋಗ ದರ್ಶನದ ಕುರಿತಾಗಿ ಬರೆದಿರುವಂತಹ ಕೃತಿಗಳ ರೂಪದಲ್ಲಿ ಇನ್ನೊಂದು ಹಂತದಲ್ಲಿ, ಆಮೇಲೆ ಅವರ ಕೃತಿಗಳನ್ನು ಅನುವಾದ ಮಾಡಿ ಕನ್ನಡದಲ್ಲಿ ಪ್ರಕಟಿಸಿರುವುದನ್ನು ಮತ್ತೂ ಒಂದು ಹಂತ ಅಂತ ಭಾವಿಸಿ ಅವರ ದರ್ಶನ, ಅವರ ವಿಚಾರವನ್ನಿಟ್ಕೊಂಡು ಸ್ವತಃ ತಾವು ಅದನ್ನು ಅನುಭವಿಸಿ ಆ ಪ್ರಭಾವಕ್ಕೆ ಒಳಗಾಗಿ ಅದನ್ನು ತಮ್ಮ ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಪ್ರಕಟಪಡಿಸಿರುವಂತಹದ್ದು ಇನ್ನೂ ಒಂದು ಎತ್ತರ ಅಂತ ಭಾವಿಸ್ಬೋದು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಒಂದು ಜೀವಂತ ಒಂದು ಸ್ಪಂದನೆಯಾಗಿ ಅರವಿಂದರ ವಿಚಾರ ಅದು ಅಲ್ಲಿಂದ ಇವತ್ತಿನವರೆಗೆ, ಇವತ್ತೂ ಕೂಡ ಬೇರೆ ಬೇರೆ ವ್ಯಕ್ತಿಗಳ ಬರವಣಿಗೆಗಳಲ್ಲಿ ಆ ರೀತಿ ಪ್ರಕಟವಾಗ್ತಾ ಇರೋದನ್ನು ನೋಡ್ತೇವೆ. ಹೊಸ ಹೊಸ ಕೃತಿಗಳು, ಅರವಿಂದರ ಕೃತಿಗಳು ಕನ್ನಡಕ್ಕೆ ಅನುವಾದವಾಗಿ ಬರ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇನ್ನೂ ಆ ಒಂದು ಜೀವಂತಿಕೆ, ಒಂದು ದರ್ಶನಕ್ಕೆ, ಒಂದು ವಿಚಾರಕ್ಕೆ ಅನೇಕ ಸಂದರ್ಭದಲ್ಲಿ ಒಂದು ಕಾಲಬದ್ಧತೆ,
ಒಂದಿಷ್ಟು ಕಾಲದ ನಂತರ ಮತ್ತಾರು ಅದರ ಕುರಿತು ಯೋಚಿಸುವುದಿಲ್ಲ ಅನ್ನುವಂತಹ ಸ್ಥಿತಿ ಬಂದು ಬಿಡ್ತದೆ. ಆದರೆ ಶ್ರೀ ಅರವಿಂದರ ವಿಚಾರಕ್ಕೆ ಬಂದಾಗ ನಾವು ಶ್ರೀ ಅರವಿಂದರ 150ನೇ ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿರುವಾಗ ಬಹುಶಃ ಅವರು ಆ ಮೊದಲ ಬರವಣಿಗೆಗಳನ್ನು ಶುರು ಮಾಡಿದಲ್ಲಿಂದ ನಿನ್ನೆಯಿಂದ ಇಲ್ಲಿ ಚರ್ಚೆ ಆಗಿದೆ. ಅವರ ಜೀವನದ ಕ್ರಾಂತಿಕಾರಿ ಜೀವನದ ಒಂದು ಭಾಗ ಅದು ಹೇಗೆ ಪ್ರೇರಣೆ ರಾಷ್ಟ್ರೀಯ ಒಂದು ವಿಚಾರಕ್ಕೆ, ರಾಷ್ಟ್ರೀಯ ಬಿಡುಗಡೆಗೆ, ಒಂದು ಸ್ವಾತಂತ್ರ್ಯದ ಹೋರಾಟಕ್ಕೆ ಕೊಟ್ಟಿತು. ಅದೇ ರೀತಿ ಅವರು ಬರೆದಂತಹ ಲೇಖನಗಳು, ಕಾವ್ಯ, ಅವರು ಕೊಟ್ಟಿರುವಂತಹ ಈ ಉತ್ಕೃಷ್ಟವಾದ ಕೃತಿಗಳು ಅದು ಒಂದು ಜೀವಂತ ಸಂಚಾರ ಇನ್ನೂ ಕೂಡ ಸಾಹಿತ್ಯ ಜಗತ್ತಿನ ಒಳಗಡೆ ಇದೆ ಅನ್ನುವುದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಆಹ್ವಾನವನ್ನು ಕೊಟ್ಟು ಮಾತನಾಡುವಂತಹ ಅವಕಾಶವನ್ನು ಕೊಟ್ಟಂತಹ ಮಿಥಿಕ್ ಸೊಸೈಟಿ ಮತ್ತು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯಕ್ಕೆ ಹಾಗೂ ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಆಲಿಸಿದಂತಹ ತಮ್ಮೆಲ್ಲರಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದೇ ಮಾತರಂ.